ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವ ಸಂಸ್ಕಾರದ ಸಮಯದಲ್ಲೇ ಮಾರಾಮಾರಿ ಉಂಟಾಗಿದೆ. ಶವ ಇಟ್ಕೊಂಡು ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿನೇ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ. ಎಲ್ಲಿ ಯಾವ ಕಾರಣಕ್ಕೆ ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಅಡಿಕೆ ತೋಟದಲ್ಲಿ ಶವ ಸಂಸ್ಕಾರಕ್ಕೆ ವಿರೋಧಿಸಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಸ್ಮಶಾನದ ಜಾಗ ಒತ್ತುವರಿ ಮಾಡಿ ಅಡಿಕೆ ಬೆಳೆದಿರುವ ಆರೋಪ ಇದೆ. ಜ್ಯೋತಿ ಅನ್ನೋರಿಗೆ ಸೇರಿದ್ದ 2 ಎಕರೆ 20 ಗುಂಟೆ ಜಮೀನು ಉಳುಮೆ ಮಾಡಿದ್ದ ಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಯತ್ನಿಸಲಾಗಿದೆ. ಶವ ಸಂಸ್ಕಾರದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ತಾಯಿ ಮಗನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಶವ ಸಂಸ್ಕಾರಕ್ಕೆ ಬಂದವರಿಂದ ತಾಯಿ ಮಗನೊಂದಿಗೆ ಗಲಾಟೆ ನಡೆದಿದೆ. ಅಲ್ಲಿ ಯುವಕನಿಗೆ ಅಟ್ಟಾಡಿಸಿ ಹಲ್ಲೆ ಮಾಡಿದ್ದಾರೆ ಪಾರ್ವತಿ ನಗರದ ಗ್ರಾಮಸ್ಥರು. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಪಾರ್ವತಿ ನಗರದಲ್ಲಾಗಿರುವಂತಹ ಘಟನೆ ಇದು. ತಾಯಿ ಮಗನಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ ಗ್ರಾಮಸ್ಥರು. ಸ್ಮಶಾನದ ಜಾಗದಲ್ಲಿ ಒತ್ತುವರಿ ಮಾಡಲಾಗಿದೆ ಅಂತ ಹೇಳಿ ಗಲಾಟೆ ಶುರುವಾಗಿದೆ. ನೋಡಿ, ಈಕೆ ತಾಯಿ, ಈಕೆಗೆ ಒಬ್ಬ ಮಗ ಇದ್ದಾರೆ, ಆತನನ್ನು ಕೂಡ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಅವ್ರ ಮನೆಯವರೆಲ್ಲ ಸೇರಿ ನನ್ನ ಆಯ್ಕೆ ಗಿಡನೆಲ್ಲ ಕಿತ್ತು ಹಾಳು ಅದ್ ಬಿಟ್ರೆ ಯಾವುದು ಇಲ್ಲ. ನಮ್ಮ ಜೀವನನೇ ಅದರಲ್ಲೇ ನಾವು ಸಾಗಿಸ್ತಾ ಇದ್ವಿ. ನನ್ನ ಮಗಳು ಬುದ್ಧಿ ಇಲ್ಲ ಅಂತ ಮಗಳು ಇಟ್ಕೊಂಡು ಮಗ ಒಬ್ಬ ಇದ್ದಾನೆ. ಮಗ ಏನೇ ನಮ್ಗೆ ಎಲ್ಲ ಇದು ಗೌರ್ಮೆಂಟ್ ಕಾಲೇಜಿಗೆ ಸೇರಿಸ್ಕೊಂಡು ಓದಿಸ್ತಾ ಇದ್ವಿ. ಅಂಥ ಮಗುನ ಇಟ್ಕೊಂಡು ಒಂದೊಂದು ಗಿಡಕ್ಕೂ ನಾವು ಕೂಲಿ ಕೊಡೋಕ್ಕೆ ದುಡ್ಡಿಲ್ದಲೆ ಅದರಲ್ಲೇ ಜೀವನ ಮಾಡ್ಕೊಂಡು ಪ್ರತಿಯೊಂದೂ ನಾವು ಅದನ್ನೇ ಮಾಡಿದ್ವಿ. ಇವತ್ತು ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಾವು ಊರು ಬಿಟ್ಟೆ ಓಡಿಸ್ಬೇಕು, ನೀವು ಜಮೀನು ಬಿಟ್ಟೆ ನಿಮ್ಮನ್ನ ಅಲ್ಲಿ ನೀವು ಜಮೀನು ಮಾಡಿಬಿಡ್ತೀರ, ನಾನು ನೋಡೇ ಬಿಡ್ತೀನಿ ಅಂತ. ಈ ಜಮೀನು ನಮಗೆ ನಾವು ನಿಮ್ಗೆ ಬಿಡಿಸಿ ನಾವು ಕಳಿಸ್ತೀನಿ ಅಂತ ಹೇಳಿ ನಮ್ಮನ್ನು ಈ ಥರ ದೌರ್ಜನ್ಯ ಮಾಡ್ತಾಯಿದ್ದಾರೆ. ನಮಗೆ ಒಂದು ನ್ಯಾಯ ಕೊಡಿಸಿ. ನಮಗೆ ಯಾರು ಇಲ್ಲ. ನಾವು ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ನೀವೆಲ್ಲರೂ ಸೇರಿ, ಪೊಲೀಸರು ನೀವು ಎಲ್ಲರೂ ಸೇರಿ ನಮಗೆ ಒಂದು ನ್ಯಾಯ ಕೊಡಿಸಿ, ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಏನಾಗಿರೋದು ಇದು? ಯಾವ ಕಾರಣಕ್ಕಾಗಿ ಈ ರೀತಿಯಾಗೆಲ್ಲ ಹಲ್ಲೆ ಮಾಡಿದ್ದಾರೆ? ಅದು ಗ್ರಾಮಸ್ಥರೆಲ್ಲ ಸೇರಿ ತಾಯಿ ಮಗನ ಮೇಲೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ರಾಮ್, ಒಂದು ಜಾಗದ ವಿಚಾರವಾಗಿ ತಾಯಿ ಮಗನ ಮೇಲೆ ಮತ್ತು ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರ ನಡುವೆ ಕಿರಿಕಾಗಿರುವಂತಹ ಒಂದು ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಒಂದು ಪಾರ್ವತಿ ನಗರದಲ್ಲಿ ನಡೆದಿರತಕ್ಕಂಥದ್ದು. ಏನೋ ಅಲ್ಲಿರ್ತಕ್ಕಂತಹ ಜ್ಯೋತಿ ಎಂಬುವರಿಗೆ 2 ಎಕರೆ 20 ಗುಂಟೆ ಜಾಗ ಸೇರಿದೆ ಅಂತಕ್ಕಂಥ ವಿಚಾರ ಅವರು ಹೇಳ್ತಾರೆ. ಅದಾದ ನಂತರದಲ್ಲಿ ಅವರು ಸಂಬಂಧಪಟ್ಟ ಜಾಗದಲ್ಲಿ ಅಡಿಕೆಯನ್ನ ಬೆಳೆದಿದ್ರು. ಜೊತೆಗೆ ಈ ಒಂದು ಅಡಿಕೆಯನ್ನ ಬೆಳೆದಿರ್ತಕ್ಕಂತಹ ಜಾಗದಲ್ಲಿ ಗ್ರಾಮಸ್ಥರು ಬಂದು ಏಕಾಏಕಿಯಾಗಿ ಶವಸಂಸ್ಕಾರವನ್ನ ಮಾಡಲು ಯತ್ನಿಸ್ತಾರೆ. ಸೊ ಈ ವಿಚಾರವಾಗಿ ನಾವು ತಡೆಯಲು ಹೋದಂತ ಸಂದರ್ಭದಲ್ಲಿ ನಮ್ಮ ಮೇಲೆಯೇ ಹಲ್ಲೆಯನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ನೋವಿನ ಮಾತುಗಳನ್ನ ಆ ಒಂದು ಜ್ಯೋತಿ ಕುಟುಂಬ ಹೇಳ್ಕೊಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಆರೋಪದ ಜೊತೆಗೆ ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು ಏನಂದ್ರೆ, ಈ ಒಂದು ಜಾಗ ಏನಿದೆ, ಸೊ ಇದು ಆ ಒಂದು ಪಂಚಾಯತಿ ವ್ಯಾಪ್ತಿಯ ಒಂದು ಶವ ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ಸೇರ್ಪಟ್ಟಂತಹ ಜಾಗ. ಈ ಜಾಗವನ್ನ ಅವರು ಒತ್ತುವರಿ ಮಾಡಿ ಅನಧಿಕೃತವಾಗಿ ಒಂದು ಜಮೀನಿನಲ್ಲಿ ಅಡಿಕೆ ಬೆಳೆಯನ್ನ ಬೆಳೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾರೆ. 2 ಕಡೆ ವಿಚಾರವನ್ನ ಗಮನಿಸ್ತಾ ಇದ್ರೆ, ಇಲ್ಲಿ ಒಂದು ಕಡೆಯಲ್ಲಿ ಸ್ಮಶಾನ ಜಾಗವಾದ್ರೆ ಈ ಮೊದಲೇ ಒಂದು ಜಾಗವನ್ನ ಹದ್ದುಬಸ್ತನ್ನ ಗುರುತು ಮಾಡಿ ಪಂಚಾಯತಿ ತಕ್ಕ ಸ್ಥಳವನ್ನ ನಿಗದಿ ಮಾಡ್ಬೇಕು. ಸೊ ಅದಾದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಬೇಕು. ಸೊ ಆದ್ರೆ ಅದೆಲ್ಲೋ ಆಗದೆ ಈ ಒಂದು ಕುಟುಂಬ ಏಕಾಏಕಿಯಾಗಿ ಆ ಕುಟುಂಬದ ಜಾಗದಲ್ಲಿ ಹೋಗಿ ಈ ರೀತಿಯಾಗಿ ಶವ ಸಂಸ್ಕಾರಕ್ಕೆ ಮಾಡೋದು ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಆ ಘಟನೆಯಲ್ಲಿ ಸಂಬಂಧಪಟ್ಟಂತೆ ತಾಯಿ ಮಗನ ಮೇಲೆ ಏನು ಹಲ್ಲೆ ಆಗುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಮೊದಲಿಗೆ 112ಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಇದೇ ವಿಚಾರವಾಗಿ ಆ ಒಂದು ಮಾಹಿತಿಯನ್ನು ತಲುಪ್ತಾರೆ. ಅದಾದ ನಂತರದಲ್ಲಿ ಯಾವುದೇ ರೀತಿಯ ಒಂದು ಪ್ರಕರಣ ದಾಖಲಾಗಿಲ್ಲ. ಯಾವ ಕಡೆಯಲ್ಲೂ ಅಂದ್ರೆ ಏನು ಗ್ರಾಮಸ್ಥರು ಕೂಡ ಯಾವುದೇ ದೂರನ್ನ ನೀಡಿಲ್ಲ, ಮತ್ತು ಕಡೆಯಲ್ಲಿ ತಾಯಿ ಮತ್ತು ಮಗನು ಕೂಡ ಯಾವುದೇ ರೀತಿಯ ಒಂದು ದೂರನ್ನ ನೀಡಿಲ್ಲ. ಒಂದು ವೇಳೆಯಲ್ಲಿ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಮತ್ತು ಈ ಜಾಗ ಯಾರಿಗೆ ಸಂಬಂಧ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.